यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಸೊ ಇಚ್ಛಾ ಮಾತ್ರದಿಂದ ಭಗವಂತ ತನ್ನ ಎಲ್ಲ ಆಯುಧಗಳನ್ನು ಪಡ್ಕೊಂಡಿದ್ದಾರೆ. ಸಾರಥಿ ದಾರುಕ ಸಮೇತನಾದ ರಥ ಬಂದು ನಿಂತಿದೆ. ರಥವನ್ನು ಆರೋಹ್ಯ ರಥವನ್ನು ಹತ್ತಿ ಸಜ್ಜಾಗಿದ್ದಾರೆ. ತನ್ನ ಎಲ್ಲ ಆಯುಧಗಳು ಶಂಖ ಚಕ್ರ ಗದ ಎಲ್ಲವೂ ಇವೆ. ಖಡ್ಗ ಗದೆ ಗೋಮುತಿಗೆ ಗದೆ ಎಲ್ಲ ಸಜ್ಜಾಗಿದ್ದಾರೆ. ಆ ಕಡೆಯಿಂದ ಬಲರಾಮ ತನ್ನ ರಥದಲ್ಲಿ. ಬಲರಾಮನ ಆಯುಧಗಳು ಯಾವುದು ಮುಸಲ ಮತ್ತು ಯಾವುದು ಒನಕೆ ಒಂದು ಮತ್ತು ನೇಗಿಲು. ಹಲ ಮತ್ತು ಮುಸಲ. ಬಲರಾಮನು ಕೂಡ ಆಮೇಲಿಂದ ಬಿಲ್ಲು ಬಾಣ ಬತ್ತಳಿಕೆ ಎಲ್ಲ ಹಿಡ್ಕೊಂಡು ಇಬ್ಬರು ಸಜ್ಜಾಗಿದ್ದಾರೆ ಅಂತ ಹೇಳಿ ಅಲ್ಲಿವರೆಗಾಗಿದೆ. ಇವಾಗ ಯುದ್ಧ ಎಷ್ಟು ಹೊತ್ತಿಗೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಇವತ್ತು ಎಲ್ಲರೂ ಕಾಣಿಸೋದಿಲ್ಲ. ಉದ್ವೀಕ್ಷ್ಯ ಕೃಷ್ಣಂ ಅಭಿಯಾಂತಂ ಅನಂತ ಶಕ್ತಿಂ ರಾಜೇಂದ್ರ ಬೃಂದ ಸಹಿತೋ ಮಗಧಾಧಿರಾಜಃ ಉದ್ವೇಲ ಸಾಗರವತ್ ಆಶು ಅಭಿಯಾಯ ಕೋಪಾತ್ ನಾನಾವಿಧಾಯುಧವರೈಃ ಅಭಿವರ್ಷಮಾಣಃ. ರಾಜಶ್ರೇಷ್ಠರ ಸಮೂಹದಿಂದ ಕೂಡಿರುವ ಮಗಧ ದೇಶಾಧಿಪತಿಯಾದ ಜರಾಸಂಧನು ಎದುರು ಬರತಕ್ಕ ಅಪರಿಮಿತ ಶಕ್ತಿಯುಳ್ಳ ಶ್ರೀಕೃಷ್ಣನನ್ನು ನೋಡಿ ಉಕ್ಕಿ ಬಂದ ಸಮುದ್ರದಂತೆ ಶೀಘ್ರದಲ್ಲಿ ಅಭಿಯಾಯ ಅಂತೇಳಿದರೆ ಸುತ್ತಮುತ್ತಲೂ ಹೊಂದಿ ಸಿಟ್ಟಿನಿಂದ ಅನೇಕ ವಿಧಗಳಾದ ಆಯುಧ ಶ್ರೇಷ್ಠಗಳಿಂದ ಸುತ್ತಮುತ್ತಲೂ ಸುರಿಸುವವನು ಆದನು. ಪಲಿಮಾರು ಮಠದ ತಂತ್ರಿಗಳ ಪುಸ್ತಕದಿಂದ ಇದು. ಈಗ ಇವರು ಏನು ಹೇಳ್ತಾರೆ ಅಂತ ನೋಡುವ. ರಾಘವೇಂದ್ರ ಮಠದ NR ಕಾಲನಿ ಅವರದು. ಉದ್ವೀಕ್ಷ್ಯ ಅಂತೇಳಿದರೆ ನೋಡಿ, ವೀಕ್ಷ್ಯ ಅಂತೇಳಿದರೆ ನೋಡಿ, ವೀಕ್ಷ್ಯ ಅದು ಅವೇಕ್ಷ್ಯ ಅಂತ ಆಗ್ತದೆ, ಪ್ರವೇಕ್ಷ್ಯ ಅಂತ ಆಗ್ತದೆ. ಆಮೇಲೆ ಉದ್ವೀಕ್ಷ್ಯ ಅಂತ ಹೇಳಿದರೆ ಇಣುಕಿ ನೋಡುವುದು ಅಥವಾ ಹಾರಿ ನೋಡುವುದು, ಅಥವಾ ಅಂತೇಳಿದರೆ ಕೂತಲ್ಲಿಂದಲೇ ಮೇಲೆ ನೋಡುವಂಥದ್ದು. ಅಂದರೆ ಮೇಲೆ ಅಂತ. ಉತ್ವೀಕ್ಷ್ಯ ಅಂತೇಳಿದರೆ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾನೆ. ಯಾರು? ಜರಾಸಂಧ. ಅರೆ ಕೃಷ್ಣ ಬಂದ, ಬಲರಾಮ ಬಂದ, ಅರೆ ರಥ ಬಂತು, ಅರೆ ರಥದಲ್ಲಿ ಕೂತರು, ಅರೆ ಏನೆಲ್ಲ ಆಯುಧಗಳು ಎಲ್ಲ ನೋಡ್ತಾ ಇದ್ದಾನೆ. ಉದ್ವೀಕ್ಷ್ಯ ಕೃಷ್ಣಂ ಅಭಿಯಾಂತಂ ಅನಂತ ಶಕ್ತಿಂ ಅಂತೇಳಿದರೆ ಕೃಷ್ಣನನ್ನು ನೋಡ್ತಾನೆ. ಅಭಿಯಾಂತಂ, ಯಾಂತಂ ಅಂದರೆ ಹೋಗುವಂಥವನನ್ನು. ಆದರೆ ಇಲ್ಲಿ ಅಭಿಯಾಂತಂ ಅಂತೇಳಿದರೆ ಅಭಿಮುಖವಾಗಿ ಹೋಗುವುದಂದರೆ ಅಭಿಮುಖವಾಗಿ ನಮ್ಮ ಕಡೆಗೆ ನಮ್ಮನ್ನು ಎದುರಿಸಲು ನಮ್ಮ ಮೇಲೆ ಬೀಳ್ತಾ ಇದ್ದಾನೆ ಬಂದು. ಕೃಷ್ಣಂ ಅಭಿಯಾಂತಂ ಅನಂತ ಶಕ್ತಿಂ ಅಂತೇಳಿದರೆ ಭಗವಂತ ಅನಂತ ಶಕ್ತಿ ಇಚ್ಛಾ ಮಾತ್ರದಿಂದಲೇ ರಥ ಬಂದು ನಿಂತಿದೆ. ಸಾರಥಿ ಸಮೇತನಾಗಿ ಹತ್ತಿ ಕೂತಿದ್ದಾನೆ. ಎಲ್ಲ ಆಯುಧಗಳು ಬಂದಿವೆ. ಎಲ್ಲ ನೋಡ್ತಾ ಇದ್ದಾನೆ. ಯಾರು? ಜರಾಸಂಧ ಮತ್ತು ಅವನ ಸಂಗಡಿಗ ರಾಜರು, ಆ ಇಡೀ ಸೈನ್ಯ. ಈ ಅನಂತ ಶಕ್ತಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಅಭಿಯಾಂತಂ ತನ್ನ ಮೇಲೆ ಬೀಳುತ್ತಾ ಇದ್ದಾನೆ. ಜರಾಸಂಧನ ಸೈನ್ಯದ ಮೇಲೆ ಬಂದು ಬೀಳ್ತಾ ಇದ್ದಾನೆ ಈಗ ಅಂತ ಹೇಳ್ಕೊಂಡು ಎದುರಿಸಲಿಕ್ಕೆ ಬರ್ತಾ ಇದ್ದಾನೆ. ರಾಜೇಂದ್ರ ಬೃಂದ ಸಹಿತೋ ಮಗಧಾಧಿರಾಜ. ಯಾರು ನೋಡಿದ್ದು? ಉದ್ವೀಕ್ಷ್ಯ ಅಂತ ಹೇಳಿದರೆ ಕೃಷ್ಣನನ್ನು ನೋಡಿದವನು ಯಾರು ಅಂತ ಹೇಳಿದರೆ ಮಗಧಾಧಿರಾಜ, ಮಗಧದ ಅಧಿರಾಜನಾದ ಜರಾಸಂಧ. ಅವನು ಯಾರ ಒಟ್ಟಿಗಿದ್ದಾನೆ? ರಾಜೇಂದ್ರ ಬೃಂದ ಸಹಿತೋ ಅಂತೇಳಿದರೆ ರಾಜ ಇಂದ್ರರು ಅಂತೇಳಿದರೆ ಅವನ ಸಂಗಡಿಗರು ಪರಾಕ್ರಮಿಗಳು, ಎಲ್ಲ ಮಹಾದುಷ್ಟರು, ಪರಾಕ್ರಮಿಗಳು, ರಾಕ್ಷಸಿ ವೃತ್ತಿಯವರು. ಅಂತಹ ರಾಜ ಇಂದ್ರ ಸಹಿತ ಹೆಸರಿಗೆ ಮಾತ್ರ ರಾಜ ಇಂದ್ರರಂದರೆ ಅತ್ಯಂತ ಶ್ರೇಷ್ಠರಾದ ರಾಜರುಗಳು. ಅದರಲ್ಲಿ
ಕೆಲವು ದೈವ ಭಕ್ತರು ಕೂಡ ರಾಜರುಗಳು ಇದ್ದಾರೆ ಅಂತೇಳಿದರೆ, ವಿರಾಟ್ ಅಂತವರು ಎಲ್ಲ ಇದ್ದಾರೆ. ಏನು ಅಂತೇಳಿದ್ರೆ ಅವರಿಗೆ ಇವನು ಇದು ಕೊಟ್ಟು ಬಿಟ್ಟಿದ್ದಾನೆ, ಏನಂತೇಳಿದರೆ ವಿಪ್ ಅಂತೇಳಿದರೆ ನನ್ನ ಒಟ್ಟಿಗೆ ಬಂದು ಯುದ್ಧ ಮಾಡಬೇಕು, ನಾವು ಶ್ರೀಕೃಷ್ಣನನ್ನು ಇವತ್ತು ಸೋಲಿಸಲಿಕ್ಕೆ ಯುದ್ಧ ಮಾಡುವಂಥದ್ದು, ನೀವು ಬರಲೇಬೇಕಂತೇಳಿದರೆ ಬರಲಿಲ್ಲ ಅಂತೇಳಿದರೆ ಇನ್ನೇನು ತೊಂದರೆ ಕೊಡ್ತಾನೆ ಅಂತ ಬಂದು ಅವನ ಒಟ್ಟಿಗೆ ಸೇರಿದವರೂ ಇದ್ದಾರೆ. ರಾಜೇಂದ್ರ ಅಂತೇಳಿದರೆ ಆ ಕಾರಣದಿಂದ ಮಧ್ವರು ಹೇಳಿರಲೂಬಹುದು. ಇವರೆಲ್ಲ ಶ್ರೇಷ್ಠರಾದ ರಾಜರು ಕೂಡ ಇದ್ದಾರೆ, ಇದರಲ್ಲಿ ಕೆಲವು ದುಷ್ಟರಾದ ರಾಜರು ಇದ್ದಾರೆ ಈ ಮಗಧ ರಾಜನೊಟ್ಟಿಗೆ. ರಾಜೇಂದ್ರ ಬೃಂದ ಅಂದರೆ ಸಮೂಹ, ಸಹಿತನಾದ ಮಗಧಾಧಿರಾಜ ಯಾರು ಇವನು ಜರಾಸಂಧ. ಈ ಜರಾಸಂಧನು ಉದ್ವೀಕ್ಷ್ಯ ನೋಡಿದ, ಯಾರನ್ನು ನೋಡಿದ? ಕೃಷ್ಣಂ ಅನಂತ ಶಕ್ತಿಂ ಅಭಿಯಾಂತಂ, ಅನಂತ ಶಕ್ತಿಯಾದ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬರುವುದನ್ನು ನೋಡ್ತಾ ಇದ್ದಾನೆ ಜರಾಸಂಧ. ಅವನಿಗೆ ಅದು ಕಲ್ಪನೆ ಇಲ್ಲ ಪರಮಾತ್ಮ ಅಂತ ಹೇಳ್ಕೊಂಡು. ಸೊ ಅವನಿಗೆ ಏನಂತ ಹೇಳಿದ್ರೆ ಅವನು ಒಬ್ಬ ಗೊಲ್ಲ, ಅವನನ್ನು ಅಂತೇಳಿದರೆ ಆ ಮಹಾವಿಷ್ಣುವಿನ ಮಾಯಾವಿಯಾಗಿ ಬರ್ತಾ ಇದ್ದಾನೆ, ಮಾಯದಿಂದ ನಮ್ಮನ್ನು ಸೋಲಿಸ್ಲಿಕ್ಕೆ ಬರ್ತಾ ಇದ್ದಾನೆ ಅಂತೇಳಿದರೆ ಹರಹರ ಮಹಾದೇವ ಅಂತ ಯುದ್ಧ ಮಾಡೋದವನು ಯಾರು? ಜರಾಸಂಧ. ಉದ್ವೇಲ ಸಾಗರವತ್ ಆಶು ಅಭಿಯಾಯ ಕೋಪಾತ್. ಅರೆ ಅವನು ಬರ್ತಾ ಇದ್ದಾನೆ, ಏರಿ ಬರ್ತಾ ಇದ್ದಾನೆ, ತಾನು ಸಹ ಏರಿ ಹೋಗ್ತೇನೆ ಅವನ ಮೇಲೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾನೆ. ಉದ್ವೇಲ ಸಾಗರವತ್ ಅಂತೇಳಿದರೆ ಸಮುದ್ರದಂತೆ, ಆಶು ಕೂಡಲೇ, ಅಭಿಯಾಯ ಅವನು ನಮ್ಮ ಮೇಲೆ ಬೀಳ್ತಾನೆ, ನಾವು ಅವನ ಮೇಲೆ ಬೀಳುವ ಕೃಷ್ಣನ ಮೇಲೆ. ಅಭಿಯಾಯ ಅಂತೇಳಿದರೆ ಕೃಷ್ಣನ ಮೇಲೆ ಏರಿ ಹೋದ, ಕೋಪಾತ್ ಕೋಪದಿಂದ. ಹೇಗೆ ಅಂತೇಳಿದರೆ ಸಾಗರದಂತೆ ಅಂತೇಳಿದರೆ ಅದು ಸಾಗರ ಹೇಗೆ ಏರಿ ಹೋಗುವುದು ಅಂತೇಳಿದರೆ ಆ ಅಮಾವಾಸ್ಯೆ ದಿವಸ ಸಾಗರಕ್ಕೆ ಎಲ್ಲಿಲ್ಲದ ಹುಚ್ಚಿ ಹಿಡಿದು ಬಿಡ್ತದೆ. ದೊಡ್ಡ ದೊಡ್ಡ ತೆರೆಗಳು, ಆ ತೆರೆಗಳು ಏನಂತೇಳಿದರೆ ಸಮುದ್ರಕ್ಕೆ ಇದು ಕಟ್ಟಿರ್ತಾರೆ, ಏನಂತೇಳಿದರೆ ಎಲ್ಲ ಕಲ್ಲು ಕಟ್ಟಿ ಅದು ಈ ಕಡೆ ಬರಬಾರ್ದು, ರೋಡಿಗೆ ಬರಬಾರ್ದು ಅಂತ ಕಟ್ಟಿರ್ತಾರೆ. ಅದು ಆ ಹುಚ್ಚಿದ್ದ ಸಮುದ್ರ, ಆ ತೆರೆಗಳು ಬಂದು 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 ಈ ಕಡೆ ರೋಡಿನಲ್ಲಿ ಇದ್ದವರನ್ನೆಲ್ಲ ಒದ್ದೆ ಮಾಡಿಬಿಡ್ತದೆ. ಅಂದರೆ ಹೈ ಟೈಡ್ ಅಂತೇಳಿದರೆ ಹುಚ್ಚೆದ್ದ ಸಮುದ್ರ. ಅದಕ್ಕೆ ಹೇಳ್ತಾರೆ ಉದ್ವೇಲ ಅಂತೇಳಿದರೆ ಆ ತೆರೆಗಳು ಹುಚ್ಚೆದ್ದ ತೆರೆಗಳು. ಅಂತಹ ಹುಚ್ಚೆದ್ದ ಸಮುದ್ರದಂತೆ ಮೇಲೆ ಹೋಗಿ ಬೀಳಲಿಕ್ಕೆ ಹೋಗ್ತಾ ಇದ್ದಾನೆ ಯಾರು? ಜರಾಸಂಧ. ಅರೆ ಕೃಷ್ಣ ಬರ್ತಾ ಇದ್ದಾನೆ, ನಮ್ಮ ಮೇಲೆ ಏರಿ ಬರ್ತಾ ಇದ್ದಾನೆ. ಆ ಬರುತ್ತಿರುವಂಥ ವೇಗ ನೋಡಿದರೆ ನಮ್ಮ ಮೇಲೆ ಏರಿ ಬರ್ತಾನೆ ಧ್ವಂಸ ಮಾಡಲಿಕ್ಕೆ. ಅವನು ಬರುವ ಮೊದಲು ನಾವು ಅವನ ಮೇಲೆ ಹೋಗಿ ಬೀಳುವ ಅಂತ ಹೇಳಿಬಿಟ್ಟು ಕೋಪದಿಂದ, ಆಶು ಕೂಡಲೇ, ಉದ್ವೇಲ ಸಾಗರವತ್ ಹುಚ್ಚೆದ್ದ ಸಾಗರದಂತೆ, ದೊಡ್ಡ ದೊಡ್ಡ ಅಲೆಗಳು ಅಂತೇಳಿದರೆ ಆ ರೋಡ್ನಲ್ಲೇ ಯಾರೂ ಹೋಗಬೇಡಿ, ಇವತ್ತು ಅಮಾವಾಸ್ಯೆ, ಇವತ್ತು ಸಾಗರಕ್ಕೆ ಹುಚ್ಚಿ ಹಿಡಿದು ಬಿಟ್ಟಿದೆ, ಹೋಗಿ ಎಲ್ಲಿ ಯಾರು ದಡದಲ್ಲಿ ಕೂತ್ಕೊಳ್ಬೇಡಿ, ನಿಮ್ಮನ್ನು ಹೇಳ್ಕೊಂಡು ಹೋದರೂ ಏನೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ. ಅಂಥ ಸಾಗರದಂತೆ ಉದ್ವೇಲ ಸಾಗರವತ್ ಆಶು ಅಭಿಯಾಯ ಕೋಪಾತ್, ಕೋಪದಿಂದ ಶ್ರೀಕೃಷ್ಣನ ಮೇಲೆ ಏರ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಾನಾ ವಿಧ ಆಯುಧವರೈಹಿ ಅಭಿವರ್ಷಮಾಣಃ, ತಾನು ಕೂಡ ನಾನಾ ವಿಧದ ವರೈಹಿ ಅಂತೇಳಿದರೆ ಶ್ರೇಷ್ಠವಾದ ಆಯುಧಗಳಿಂದ ಕೂಡಿದವನಾಗಿ, ಅಭಿವರ್ಷಮಾಣಃ ಆ ಆಯುಧಗಳಿಂದ ಶಸ್ತ್ರಾಸ್ತ್ರಗಳನ್ನು ತಾನು ವರ್ಷ ಅಂದರೆ ಮಳೆಗರೆದು ಬಿಡ್ತೇನೆ ಅಂತ ಹೇಳ್ಕೊಂಡು ಮೇಲಕ್ಕೆ ಏರಿ ಹೋಗ್ತಾ ಇದ್ದಾನೆ. ಸೊ ಜರಾಸಂಧ ಶ್ರೀಕೃಷ್ಣನನ್ನು ಎದುರಿಸಲು ದೊಡ್ಡ ರಾಜರ ಗುಂಪಿನೊಂದಿಗೆ ಬಂದಿದ್ದ. ಅನಂತ ಶಕ್ತಿಯುಳ್ಳ ಶ್ರೀಕೃಷ್ಣನನ್ನು ಕಂಡು ಕುಪಿತನಾದ. ಕೂಡಲೇ ಎಲ್ಲೆ ಮೀರಿದ ಸಾಗರದಂತೆ, ಹುಚ್ಚೆದ್ದ ಸಾಗರದಂತೆ ಆ ಶ್ರೀಕೃಷ್ಣನನ್ನು ಸುತ್ತುವರೆದು, ಅಭಿಯಾಯ ಸುತ್ತುವರೆದು ಮೇಲೇರಿ ಹೋದ. ನಾನಾ ವಿಧ ಶ್ರೇಷ್ಠ ಆಯುಧಗಳ ಮಳೆ ಸುರಿಸಿದ. ನಾನಾ ವಿಧ ಆಯುಧವರೈಹಿ ಅಭಿವರ್ಷಮಾಣಃ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ಇಲ್ಲಿ ಕೊಟ್ಟಿದ್ದಾರೆ ಪ್ರಭಂಜನಾಚಾರ್ಯರು ಅಂತ ಹೇಳಿದ್ರೆ, ತನ್ನೆಡೆಗೆ ಧಾವಿಸಿದ ಅನಂತ ಶಕ್ತಿಯ ಶ್ರೀಕೃಷ್ಣನನ್ನು ಕಂಡು ತನ್ನೆಡೆಗೆ ಧಾವಿಸಿದ ಕೃಷ್ಣಂ ಅನಂತ ಶಕ್ತಿಂ, ಶ್ರೀಕೃಷ್ಣ ಅನಂತ ಶಕ್ತಿಯ ಶ್ರೀಕೃಷ್ಣ ತನ್ನೆಡೆಗೆ ಧಾವಿಸ್ತಾ ಇದ್ದಾನೆ. ಅಭಿಯಾಂತಂ ಅದನ್ನು ಉದ್ವೀಕ್ಷ್ಯ ಕಂಡು
ರಾಜಶ್ರೇಷ್ಠರ ಗುಂಪಿನೊಂದಿಗೆ ರಾಜೇಂದ್ರ ವೃಂದ ಸಹಿತ ಮಗಧಾದಿರಾಜ ಆ ರಾಜಶ್ರೇಷ್ಠರ ಗುಂಪಿನೊಂದಿಗೆ ಕೂಡಿದ ಮಗಧಾದಿರಾಜನಾದ ಜರಾಸಂಧನು ಬಗೆ ಬಗೆಯ ಶ್ರೇಷ್ಠ ಆಯುಧಗಳ ಮಳೆಗರೆಯುತ್ತಾ ನಾನಾ ವಿಧ ಆಯುಧವರೈಹಿ ಅಭಿವರ್ಷಮಾಣ ಅಂತ ಹೇಳಿದರೆ ಕೋಪದಿಂದ ಎಲ್ಲೇ ಮೀರಿದ ಸಾಗರದಂತೆ ಉದ್ವೇಲ ಸಾಗರವತ್ ತ್ವರೆಯಿಂದ ಆಶು ಎದುರಿಸಿ ಹೊರಟ. ಅಭಿವರ್ಷಮಾಣ ಅಂತೇಳಿದರೆ ಅಭಿವರ್ಷಮಾಣ ಅಂತೇಳಿದರೆ ಅವನು ಎದುರು ಬೀಳುವ ಮೊದಲು ತಾನು ಹೋಗಿ ಅವನ ಮೇಲೆ ಬೀಳ್ತೇನೆ ಅಂತ ಎಲ್ಲ ವಿಧದ ಆಯುಧಗಳು, ಶ್ರೇಷ್ಠವಾದ ಆಯುಧಗಳನ್ನು ಹಿಡ್ಕೊಂಡು ಆ ಆಯುಧಗಳನ್ನೇ ಮಳೆ ಸುರಿಸಲಿಕ್ಕೆ ಹೊರಟಿದ್ದಾನೆ ಅಂತ ತಿಳ್ಕೊಂಡು ಹೇಳುವಲ್ಲಿಗೆ ಆ 24ನೇ ಶ್ಲೋಕ ಮುಗಿತು. 25ನೇ ಶ್ಲೋಕ. ತಂ ವೈಚುಕೋಪಯಿಷು ಅಗ್ರತ ಉಗ್ರಸೇನಂ ಕೃಷ್ಣೋ ನಿಧಾಯ ಸಮಗಾತ್ ಸ್ವಯಮಸ್ಯ ಪಶ್ಚಾತ್ ದೃಷ್ಟ್ವಾಗ್ರತೋ ಮಗಧರಾಟ್ ಸ್ಥಿತಂ ಉಗ್ರಸೇನಂ ಕೋಪಾಚ್ಚಲತ್ ತನುರಿದಂ ವಚನಂ ಭಭಾಷಿ. ತಂ ವೈಚುಕೋಪಯಿಷು ಶ್ರೀಕೃಷ್ಣನು ಆ ಜರಾಸಂಧನಿಗೆ ಕೋಪವನ್ನು ಹುಟ್ಟಿಸಲಿಕ್ಕೆ ಇಚ್ಛಿಸುವವನಾಗಿ ಮುಂಭಾಗದಲ್ಲಿ ಉಗ್ರಸೇನನ್ನು ಮಾಡಿಕೊಂಡು, ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದು. ಮುಂಭಾಗದಲ್ಲಿ ಉಗ್ರಸೇನನನ್ನು ಮಾಡಿಕೊಂಡು ತಾನು ಈ ಉಗ್ರಸೇನನ ಹಿಂದುಗಡೆಯಲ್ಲಿ ಹೋದನು. ಜರಾಸಂಧನು ಮುಂಭಾಗದಲ್ಲಿರತಕ್ಕ ಉಗ್ರಸೇನನನ್ನು ನೋಡಿ ಕೋಪದಿಂದ ಕಂಪಿಸತಕ್ಕ ಶರೀರವುಳ್ಳವನಾಗಿ ಈ ಮಾತನ್ನು ಹೇಳಿದನು. ಏನು ಮಾಡಿದ ಶ್ರೀಕೃಷ್ಣ ಅಂತೇಳಿದರೆ, ಶ್ರೀರಾಮನ ಹಾಗೆ ಅಲ್ಲ, ಶ್ರೀಕೃಷ್ಣ ಬೇರೆಯೇ ಅಂತೇಳಿದರೆ ಅಂಥ ಕೋಪದಿಂದ ಜರಾಸಂಧ ಬರ್ತಾ ಇರುವುದನ್ನು ನೋಡಿ ಶ್ರೀಕೃಷ್ಣ ಏನಂತೇಳಿದರೆ, ಈಗ ಇವನಿಗೆ ತಮಾಷೆ ಮಾಡುವ, ನನಗಾಗ ತಮಾಷೆ ಮಾಡಿದ್ದಾನಲ್ಲ ಇವನಿಗೂ ತಮಾಷೆ ಮಾಡುವ ಅಂಥೇಳಿ ಏನು ಮಾಡಿದ ಅಂತೇಳಿದರೆ, ತಂ ವೈಚುಕೋಪಯಿಷು ಆ ಜರಾಸಂಧನನ್ನು ವೈ ಅಂದರೆ ಖಂಡಿತವಾಗಿಯೂ, ಚುಕೋಪಯಿಷು ಅಂತೇಳಿದರೆ ಕೋಪ ಭರಿಸಲಿಕ್ಕೆ, ಚುಕೋಪಯಿಷು ಕೋಪ ಭರಿಸುವ ಇಚ್ಛೆ ಉಳ್ಳವನಾಗಿ, ಚುಕೋಪಯಿಷು ಅಗ್ರತಃ ಅಂದರೆ ಜರಾಸಂಧನ ಮುಂದಕ್ಕೆ. ಈಗ ಯಾರಿರೋದು? ಕೃಷ್ಣ. ಸೊ ಕೃಷ್ಣ ಜರಾಸಂಧ ನೋಡ್ತಿರುವಾಗಲೇ ಕೃಷ್ಣ ಮತ್ತು ಜರಾಸಂಧನ ಮಧ್ಯದಲ್ಲಿ ಕೃಷ್ಣನ ಮುಂದೆ ಯಾರು ಬಂದು ನಿಂತರು ಅಂದರೆ ಉಗ್ರಸೇನ ಬಂದು ನಿಂತ. ಉಗ್ರಸೇನಂ ಕೃಷ್ಣೋ ನಿಧಾಯ, ಕೃಷ್ಣನು ನಿಲ್ಲಿಸಿದ. ಯಾರನ್ನು ನಿಲ್ಲಿಸಿದ? ಉಗ್ರಸೇನನನ್ನು ನಿಲ್ಲಿಸಿದ. ಉಗ್ರಸೇನಂ ಕೃಷ್ಣ ನಿಧಾಯ ಸಮಗಾತ್ ಸ್ವಯಮಸ್ಯ ಪಶ್ಚಾತ್ ಅಂತೇಳಿದರೆ, ಅಂದರೆ ತಾನು ಸ್ವಯಂ ಅಸ್ಯ ಪಶ್ಚಾತ್ ಉಗ್ರಸೇನನ ಹಿಂದೆ ಹೋದ. ಕೃಷ್ಣ ಉಗ್ರಸೇನನನ್ನು ಎದುರು ಮಾಡಿಕೊಂಡು ಉಗ್ರಸೇನನ ಹಿಂದೆ ಕೃಷ್ಣ ನಿಂತ. ಸ್ವಯಂ ಅಂದರೆ ಕೃಷ್ಣ ಸ್ವಯಂ, ಅಸ್ಯ ಅಂದರೆ ಉಗ್ರಸೇನನ, ಪಶ್ಚಾತ್ ಅಂದರೆ ನಂತರ, ಅಂದರೆ ಎದುರುಗಡೆ ಯಾರು? ಉಗ್ರಸೇನ. ಸಮಗಾತ್ ಅಂದರೆ ನಿಲ್ಲಿಸಿದ, ಅಗಾತ್ ಅಂದರೆ ಹೋಗು ಅಂತ, ಸಮಗಾತ ಅಂದರೆ ಹೋಗುವವನನ್ನಾಗಿ ಮಾಡಿದ. ಯಾರನ್ನು? ಉಗ್ರಸೇನನ್ನು. ಎಲ್ಲಿ? ಮುಂದೆ. ಹಿಂದೆ ಯಾರು? ತಾನೇ. ಸ್ವಯಂಸ್ಯ ಪಶ್ಚಾತ್ ಅಂದರೆ ಶ್ರೀಕೃಷ್ಣನನ್ನು ಎದುರಿಸಲಿಕ್ಕೆ ಬಹಳ ಹುಮ್ಮಸ್ಸಿನಿಂದ ಅತಿ ಕೋಪದಿಂದ ಕೆರಳಿದವನಾಗಿ ಬರ್ತಾ ಇದ್ದಾನೆ ಜರಾಸಂಧ ಆ ರೀತಿ ಕೋಪದಿಂದ ಆವೇಶದಿಂದ ಬರ್ತಾ ಇರುವಾಗ ಕೃಷ್ಣ ಏನು ಮಾಡಿದ? ಉಗ್ರಸೇನನನ್ನು ಮುಂದೆ ಮಾಡಿದ. ಉಗ್ರಸೇನನ ರಥ ಎದುರುಗಡೆ, ಹಿಂದಿಂದ ಕೃಷ್ಣನ ರಥ. ಸಮಗಾತ ಸ್ವಯಮಸ್ಯ ಪಶ್ಚಾತ್ ದೃಷ್ಟ್ವಾ ಅಗ್ರತೋ ಅಂತೇಳಿದ್ರೆ ಎದುರುಗಡೆ ಇದ್ದವನನ್ನು ನೋಡಿ, ಯಾರು? ಮಗಧರಾಜನಾದ ಜರಾಸಂಧ. ಸ್ಥಿತಂ ಉಗ್ರಸೇನಂ, ಅರೆ ಈ ಉಗ್ರಸೇನ ಎದುರುಗಡೆ ಎಲ್ಲಿಂದ ಬಂದ ಅಂದರೆ ಭೀಷ್ಮಾಚಾರ್ಯರಿಗೆ ಶಿಖಂಡಿ ಎದುರು ಬಂದಾಗೆ ಆಯಿತು. ಭೀಷ್ಮಾಚಾರ್ಯ ಏನು ಹೇಳಿದರು? ನಾನು ಶಿಖಂಡಿಯ ವಿರುದ್ಧ ಯುದ್ಧ ಮಾಡೋದಿಲ್ಲ. ತೆಗೆದು ಏನು ಮಾಡಿದರು? ಆ ಬಿಲ್ಲನ್ನು ಬಾಣ ಕೆಳಗಿಟ್ಬಿಟ್ರು. ನಾನು ಶಿಖಂಡಿ ವಿರುದ್ಧ ಯುದ್ಧ ಮಾಡೋದಿಲ್ಲ. ಆ ಥರ
ಈ ಜರಾಸಂಧನ ಕೋಪದಿಂದ ಕೋಪಾವೇಶನಾದ ಜರಾಸಂಧ ಒಂದು ಕ್ಷಣದಲ್ಲಿ ಕೃಷ್ಣನನ್ನು ಕೊಂದು ಮುಗಿಸಿಬಿಡ್ತೇನೆ ಯುದ್ಧ ಅಂತೇಳ್ಕೊಂಡು ಎಣಿಸಿಕೊಂಡು ಬರ್ತಾ ಇರುವಾಗ ಇಲ್ಲಿ ಕೃಷ್ಣನ ಮುಂದೆ ಜರಾಸಂಧ ಇವನು ಉಗ್ರಸೇನ ನಿಂತಿದ್ದಾನೆ. ಅರೆ ಮುದುಕ, ಅರೆ ನೀನು ಎಲ್ಲಿಂದ ಬಂದೆ ಅಂತ ಹೇಳ್ಕೊಂಡು ದೃಷ್ಟ ಅಗ್ರತೋ ಎದುರುಗಡೆ ಇರುವಂತಹ ಮಗಧರಾಟ ಸ್ಥಿತಂ ಉಗ್ರಸೇನಂ, ಮಗಧ ರಾಜ ಜರಾಸಂಧನ ಎದುರುಗಡೆ ಕರೆಕ್ಟಾಗಿ ಕೃಷ್ಣನ ಎದುರುಗಡೆ ಕೃಷ್ಣನನ್ನು ಎದುರಿಸಿಕೊಂಡು ಓಡಿಕೊಂಡು ಬರ್ತಾ ಇದ್ದಾನೆ ಜರಾಸಂಧ ರಥದಲ್ಲಿ. ಮಧ್ಯದಲ್ಲಿ ಉಗ್ರಸೇನನ ರಥ ಬಂದು ನಿಂತು ಬಿಡ್ತು. ಅದರ ಹಿಂದೆ ಕೃಷ್ಣ ತನ್ನ ರಥದಲ್ಲಿ ನಿಲ್ಲಿಸಿಕೊಂಡ. ದೃಷ್ಟ ಅಗ್ರತೋ, ಅಯ್ಯೋ ಎದುರುಗಡೆ ಮಗಧರಾಟ್ ಸ್ಥಿತಂ ಉಗ್ರಸೇನಂ, ಈ ಉಗ್ರಸೇನಂ ಸ್ಥಿತಂ, ಈ ಉಗ್ರಸೇನ ನಿಂತಿದ್ದಾನೆ ತನ್ನ ರಥದಲ್ಲಿ ನನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ. ಯಾವ ಗ್ರಾಚಾರ ಇದು? ಕೋಪಾತ್ ಚಲತ್ ತನುರಿದಂ ವಚನಂ ಭಭಾಷೆ, ಅಂದರೆ ಕೋಪ ಅನ್ನುವಂಥದ್ದು ಈಗ ನೆತ್ತಿಗೇರಿತು ಜರಾಸಂಧನಿಗೆ. ಅರೆ ಉಗ್ರಸೇನ ಎಲ್ಲಿಂದ ಬಂದ ಅಂತ ಹೇಳ್ಕೊಂಡು ನಾಲಿಗೆ ಕಚ್ಚಿಕೊಳ್ತಾ ಇದ್ದಾನೆ, ಹಲ್ಲು ಕಚ್ಚಿಕೊಳ್ತಾ ಇದ್ದಾನೆ. ಕೋಪಾತ್ ಚಲತ್ ಅಂತೇಳಿದರೆ ಇಡೀ ದೇಹ ನಡುಗುತ್ತಾ ಇದೆ ಜರಾಸಂಧನಿಗೆ, ಇವನು ಎಲ್ಲಿಂದ ಬಂದ ಅಂತೇಳಿ. ಕೋಪಾತ್ ಚಲತ್, ಚಲತ್ ಅಂದರೆ ಛಲ ಅಂತೇಳಿದರೆ ಇದ್ದಲ್ಲೇ ಸಂಚಾರ ಮಾಡೋದು ಅಂದರೆ ನಡುಗುವುದು ಅಂತ ಅರ್ಥ. ಕೋಪಾತ್ ಚಲತ್ ತನುರಿದಂ, ಅವನ ಶರೀರ, ತನು ಇದಂ ಅಂತೇಳಿದರೆ ನಡುಗುವಂತಹ ನಡುಕ ಹುಟ್ಟಿದ ಶರೀರವುಳ್ಳವನಾಗಿ ಅಂತೇಳಿದರೆ ಕೋಪದಿಂದ ನಡುಗುವವನಾಗಿ ಕಂಪಿಸುವವನಾಗಿ ಇದಂ ವಚನಂ ಭಭಾಷೆ, ಈ ಮಾತನ್ನು ಹೇಳಿದ. ಯಾರು? ಜರಾಸಂಧ. ಈ 25ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಜರಾಸಂಧನನ್ನು ಕೆರಳಿಸ ಬಯಸಿದ ತಂ, ಅವನನ್ನು ಚುಕೋಪಯಿಷುಹು, ಅವನನ್ನು ಕೆರಳಿಸ ಬಯಸಿದ ಅಂದರೆ ಕೆರಳಿಸುವುದು ಮತ್ತು ತಮಾಷೆ ಮಾಡುವುದು, ಅಂದರೆ ಈ ತಮಾಷೆ ಅವನನ್ನು ಕೆರಳಿಸಿತು. ಏನಿದು? ಶ್ರೀಕೃಷ್ಣನು ಉಗ್ರಸೇನನನ್ನು ಮುಂದಿಟ್ಟುಕೊಂಡು, ಅಂದರೆ ಉಗ್ರಸೇನಂ ಅಗ್ರತಃ ಕೃಷ್ಣೋ ನಿಧಾಯ, ಉಗ್ರಸೇನನನ್ನು ಮುಂದೆ ಕೃಷ್ಣನು ನಿಧಾಯ ಇಟ್ಟುಕೊಂಡು, ಸ್ವಯಂ ಅಸ್ಯ ಪಶ್ಚಾತ್ ಸಮಗಾತ್, ಅವನ ಹಿಂದೆ ಸ್ವತಃ ತಾನೇ ಹಿಂದೆ ತೆರಳಿದ ಅಂತೇಳಿದರೆ ಸ್ವಯಂ ಅಸ್ಯ ತಾನು ಅವನ ಪಶ್ಚಾತ್ ನಂತರ ಹಿಂದೆ ಸಮಗಾತ್ ನಿಂತುಕೊಂಡ. ಜರಾಸಂಧನು ಮಗಧರಾಟ್ ದೃಷ್ಟ ಅಗ್ರತೋ ಉಗ್ರಸೇನಂ ಸ್ಥಿತಂ, ಉಗ್ರಸೇನನು ಎದುರಿನಲ್ಲಿ ನಿಂತದ್ದನ್ನು ಕಂಡು, ದೃಷ್ಟ ಅಗ್ರತೋ, ಅಗ್ರತೋ ಮುಂದೆ, ದೃಷ್ಟ ನೋಡಿ, ಯಾರು? ಉಗ್ರಸೇನಂ ಸ್ಥಿತಂ, ಉಗ್ರಸೇನ ನಿಂತುದನ್ನು ನೋಡಿದ. ದೃಷ್ಟ ಯಾರು? ಮಗಧರಾಟ್. ಏನಾಯಿತು? ಕೋಪದಿಂದ, ಕೋಪಾತ್ ಚಲತ್, ಚಲತ್ ಅಂದರೆ ಕೋಪದಿಂದ ನಡುಗುತ್ತಾ ಇದ್ದಾನೆ. ಏನು ನಡುಗುವುದು? ತನುಹು ಇದಂ, ಅವನ ಶರೀರ ಕೋಪದಿಂದ ನಡುಗುತ್ತಾ ಇದೆ. ತನು ಅಂದರೆ ಶರೀರ, ಕೋಪದಿಂದ ದೇಹ ನಡುಗುತ್ತಾ, ದೇಹ ಅಂದರೆ ಶರೀರ, ಸೊ ದೇಹ ನಡುಗುತ್ತಾ. ವಚನಂ ಇದಂ ವಚನಂ ಬಭಾಷೆ, ಇದಂ ವಚನಂ ಈ ಮಾತನ್ನು ಬಭಾಷೆ ಹೇಳಿದ. ಬಭಾಷೆ, ಸೊ ಬಭಾಷೆ ಬಭಾಷಿತೆ ಬಭಾಷಿರೆ ಅಂತ ಬರ್ತದೆ. ಬಭಾಷತು ಬಭಾಷಿರೆ, ಸೊ ರೇಮೆ ರೇಮಾತೆ ರೇಮಿರೆ, ಸೊ ಬಭಾಷೆ. ಸೊ ದೇಹ ನಡುಗುತ್ತಾ ಈ ಮಾತನ್ನು ಹೇಳಿದ. ತನ್ನಂತಹ ಮಹಾವೀರನ ಎದುರು ಉಗ್ರಸೇನಂತಹ ದುರ್ಬಲನಾದ ವೃದ್ಧನನ್ನು ಕೃಷ್ಣನು ಹಾಗೆ ಕಳುಹಿಸಿದ್ದು ಅಂತೇಳಿದರೆ, ತಾನು ಜರಾಸಂಧ, ನನ್ನ ತಾಕತ್ತೇನು, ನನ್ನ ಬಲ ಏನು, ನನ್ನ ಪರಾಕ್ರಮ ಏನು, ನನ್ನ ಎದುರುಗಡೆ ಈ ಇಲಿಯನ್ನು ತಂದ. ಅದು ಎಂಥ ಇಲಿ? ಮುದಿ ಇಲಿ. ಯಾವುದಿದು? ಉಗ್ರಸೇನಂತಹ ದುರ್ಬಲನಾದ ಮುದುಕನನ್ನು ಕೃಷ್ಣನು ಹಾಗೆ ಮುಂದಿಂದ ಇಟ್ಟುಕೊಂಡು ಹಿಂದಿಂದ ತಾನಿರುವಂಥದ್ದು. ಅಂದರೆ ಮುಂದಿನಿಂದ ಕಳಿಸಿದ್ದು ಯಾರನ್ನು? ಜರಾಸಂಧನೊಟ್ಟಿಗೆ ಯುದ್ಧ ಮಾಡುವಂತ. ಅಂದರೆ ಅರೆ ಜರಾಸಂಧ, ನೀನು ಇವನೊಟ್ಟಿಗೆ ಯುದ್ಧ ಮಾಡು ಫಸ್ಟಿಗೆ, ಮತ್ತೆ ನನ್ನನ್ನೊಟ್ಟಿಗೆ ಯುದ್ಧ ಮಾಡುವುದು ನೋಡುವಾಗ ಅಂತೇಳಿದರೆ, ಅಯ್ಯೋ ಹಾಗಾದರೆ ಏನಾಯ್ತಿದು? ಜರಾಸಂಧನಿಗೆ ತಮಾಷೆ ಮಾಡಿದಾಗಾಯಿತು. ನೀನು ಈ ವೃದ್ಧನಿರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಮ, ನನ್ನೊಟ್ಟಿಗೆ ಅಲ್ಲ ಅಂತ ಹೇಳಿದಾಗ ಆಯ್ತಲ್ಲ.
ತನಗೆ ಮಾಡಿದ ಅವಮಾನ ಎಂದು ಬಗೆದು ಜರಾಸಂಧನಿಗೆ ರೇಗಿ ಹೋಯಿತು. ಅದರಿಂದಾಗಿ ದೇಹ ನಡುಗಿದ ಜರಾಸಂಧ ಹೀಗೆಂದ, ಏನಂತ ಹೇಳಿದ, ಅವನನ್ನು ಹೀಗೆ ರೇಗಿಸಲೆಂದೇ ಕೃಷ್ಣ ಹಾಗೆ ಮಾಡಿದ್ದನಲ್ಲವೇ. ತಮಾಷೆ ಅಲ್ವ ಮಾಡಿದ್ದು? ಖಂಡಿತ ತಮಾಷೆ. ಅಂದರೆ ಆವಾಗ ಅವನು ಇವರನ್ನು ಕಳಿಸಿ, ಯಾರನ್ನು, ವಿಂದ ಅನುವಿಂದರನ್ನು ಕಳಿಸಿ ತಮಾಷೆ ಮಾಡಿಸಿದ್ದಾನೆ. ದೂತರನ್ನು ಕಳಿಸಿ ತಾನು ವೀರ್ಯ ಇಲ್ಲದವನು ಅಂತೇಳಿ, ಹಾಗಾದರೆ ನೀನು ವೀರ್ಯ ಇಲ್ಲದವನಲ್ಲ, ನೀನು ಲಾಚಾರ ಅಲ್ವ, ನೀನು ಯಾವುದಕ್ಕೂ ಉಪಯೋಗ ಇಲ್ಲದವನಲ್ವ, ಆದ್ದರಿಂದ ನೀನು ಈ ಉಗ್ರಸೇನನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಫಿಟ್ಟು ಅಂತ ಹೇಳ್ಕೊಂಡು ಅವನು ಮಾಡಿದ ತಮಾಷೆಗೆ ತಾನು ಅದೇ ರೀತಿಯಲ್ಲಿ ತಮಾಷೆ ಮಾಡಿಬಿಟ್ಟ ಕೃಷ್ಣ. ಅದಕ್ಕೆ ಹೇಳುವುದು ಕೃಷ್ಣ ಶ್ರೀರಾಮಚಂದ್ರ ಅಲ್ಲ ಅಂತ. ಕೃಷ್ಣ ಅಂದರೆ ಕೃಷ್ಣನೇ. ಮುಳ್ಳನ್ನು ಮುಳ್ಳಿಂದಲೇ ಹೇಗೆ ತೆಗಿಬೇಕಂತ ಕೃಷ್ಣನಿಗೆ ಚೆನ್ನಾಗಿ ಗೊತ್ತು. ಆ ಭಗವಂತ ಅಂತೇಳಿದರೆ ಅದು ಅಚಿಂತ್ಯ ಶಕ್ತಿ ಮಾತ್ರ ಅಲ್ಲ, ಅಚಿಂತ್ಯ ಬುದ್ಧಿ. ಅದು ಎಲ್ಲ ಯಾವ ರೀತಿಯಲ್ಲಿ ಆ ಬುದ್ಧಿಶಕ್ತಿ ಓಡ್ತದೆ ಕೃಷ್ಣನದ್ದು, ಅದು ಕೃಷ್ಣನಿಗೆ ಮಾತ್ರ. ಅಂತಹ ಇನ್ನೊಂದು ಕೃಷ್ಣನೇ ಇಲ್ಲ ಅನ್ನುವಂಥದ್ದು. ಅಲ್ಲಿಗೆ 25ನೇ ಶ್ಲೋಕ ಆಯಿತು. ಈ 26ನೇ ಶ್ಲೋಕಕ್ಕೆ ಹೋಗುವ. ಪಾಪಾಪಯಾಹಿ ಪುರತೋ ಮಮ ರಾಜ್ಯ ಕಾಮ ನಿರ್ಲಜ್ಜ ಪುತ್ರವಧ ಕಾರಣ ಶತ್ರುಪಕ್ಷ ತ್ವಂ ಜೀರ್ಣ ಬಸ್ತ ಸದೃಶೋ ನ ಮಯೇಹ ವದ್ಯಃ ಸಿಂಹೋ ಹಿ ಸಿಂಹಂ ಅಭಿಯಾತಿ ನ ಮೈಸೃಗಾಲಂ ಅಂತೇಳಿದರೆ, ಕೋಪಾತ್ ನಡುಗಿದ ದೇಹವುಳ್ಳವನಾಗಿ ಈ ಮಾತನ್ನು ಹೇಳಿದ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಅದು ಯಾವ ಮಾತು ಹೇಳಿದ್ದವನು ಉಗ್ರಸೇನನಿಗೆ ಅನ್ನುವಂಥದ್ದು ನಮಗೆ ಏನು ಉತ್ಕಂಠಿತರಾಗಿದ್ದೇವೆ. ಅದು ಏನು ಮಾತು ಹೇಳಿದ ಜರಾಸಂಧ ಉಗ್ರಸೇನನಿಗೆ ನೋಡಿಬಿಡುವ ಅಂತ. ಇದು ಎಲ್ಲೋ ಪಾಪಿಷ್ಟನಾದ ಉಗ್ರಸೇನನೇ ಅದು ಯಾರು ಹೇಳುವುದು? ಜರಾಸಂಧ. ನನ್ನ ಎದುರಿನಿಂದ ದೂರ ಹೋಗು, ರಾಜ್ಯವನ್ನು ಇಚ್ಛಿಸುವವನೇ, ಲಜ್ಜೆ ಇಲ್ಲದವನೇ, ಮಗನ ಸಂಹಾರಕ್ಕೆ ಕಾರಣನಾದವನೇ, ಶತ್ರುವಿನ ಪಕ್ಷದಲ್ಲಿ ಇರುವವನೇ, ನೀನು ವೃದ್ಧವಾದ ಆಡಿಗೆ ಸದೃಶ. ಈ ಯುದ್ಧದಲ್ಲಿ ನನ್ನಿಂದ ನೀನು ವಧಾರ್ಹನಲ್ಲ. ಸಿಂಹವು ಸಿಂಹವನ್ನೇ ಹೊಂದುತ್ತದೆ, ನರಿಯನ್ನು ಹೊಂದುವುದಿಲ್ಲವಷ್ಟೇ ಅಂತ ಹೇಳಿದ. ಏನು ಹೇಳ್ತಾನೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾನೆ ನೋಡಿ. ಅಂದರೆ ಆ ರೀತಿ ಕೋಪ ಬಂದು ಕೃಷ್ಣನನ್ನು ಮುಗಿಸಿಬಿಡ್ತೇನೆ ಅಂತ ಹೇಳ್ಕೊಂಡು, ಕ್ಷಣಾರ್ಧದಲ್ಲಿ ಮುಗಿಸಿಬಿಡ್ತೇನೆ ಅಂತ ಹೇಳ್ಕೊಂಡು ಬರ್ತಾ ಇರುವಂಥ ಜರಾಸಂಧನಿಗೆ ಏನು ಕೃಷ್ಣ ಏನು ಮಾಡಿದ? ಏನು ಹೇಳಿದ್ದೆ? ನೀನು ಲಾಚಾರಾಗಿದ್ದಿ, ನೀನು ವೀರ್ಯ ನಾಶನಾಗಿ ಏನು ಉಪಯೋಗ ಇಲ್ಲದವನಾಗಿದ್ದಿ, ನೀನು ದುರ್ಬಲತಮನಾಗಿದ್ದಿ. ಅದಕ್ಕೋಸ್ಕರ ಈ ದುರ್ಬಲತಮನೊಟ್ಟಿಗೆ ಯುದ್ಧ ಮಾಡು, ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಫಿಟ್ ಅಂತ ಯಾರನ್ನು ನಿಲ್ಲಿಸಿದ್ದಾನೆ? ಉಗ್ರಸೇನನನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಶ್ರೀಕೃಷ್ಣ ಅವನ ಹಿಂದುಗಡೆ ಇದ್ದಾನೆ. ಅರೆ ಶ್ರೀಕೃಷ್ಣ ಎಲ್ಲಿ? ಅರೆ ಶ್ರೀಕೃಷ್ಣನೊಟ್ಟಿಗೆ ಯುದ್ಧ ಮಾಡ್ತೇನೆ ಅಂತ ಹೇಳುವಾಗ ಮೊದಲು ಉಗ್ರಸೇನನೊಟ್ಟಿಗೆ ಯುದ್ಧ ಮಾಡಿ ನೀನು, ನಂತರ ನನ್ನೊಟ್ಟಿಗೆ ಯುದ್ಧ ಮಾಡುವುದು. ಹೇ ಪಾಪ ಹೇಳ್ತಾನೆ ಜರಾಸಂಧ ಸಿಟ್ಟಿಂದ ಉಗ್ರಸೇನನಿಗೆ, ಹೇ ಪಾಪ, ಹೇ ಪಾಪಿಷ್ಟ, ಅಪಯಾಹಿ ಪುರತೋ ನನ್ನ ಎದುರಿನಿಂದ ಅಪಯಾಹಿ, ಅರೆ ತೊಲಗು, ಆ ಕಡೆ ಹೋಗು, ನಾನು ಕೃಷ್ಣನೊಟ್ಟಿಗೆ ಯುದ್ಧ ಮಾಡೋದು, ನಿನ್ನೊಟ್ಟಿಗೆ ಅಂತ ಯುದ್ಧ ಮಾಡೋದು, ಮುದಿಯಿಲಿ ನೀನು ಮುದುಕ. ಮಮ ರಾಜ್ಯ ಕಾಮ ಮಮ ಪುರತೋ ಅಪಯಾಹಿ, ನನ್ನ ಎದುರಿಂದ ಆ ಕಡೆ ತೊಲಗು. ಅಲ್ಲಿಗೆ ಅಪಯಾಹಿ ಪುರತೋ ಮಮ ಅಂದರೆ ಮಮ ಪುರತೋ ನನ್ನ ಎದುರಿಂದ ಅಪಯಾಹಿ, ತೊಲಗು ಆ ಕಡೆ ಹೋಗು. ರಾಜ್ಯ ಕಾಮ ಅಂತೇಳಿದರೆ ಎಂಥ ಮುದುಕ ನೀನು, ನಿನ್ನ ಮನಸ್ಸು ಎಷ್ಟು ಭ್ರಷ್ಟ ಆಗಿದೆ, ನಿನ್ನ ಮನಸ್ಸು ಎಷ್ಟು ಪಾಪಿಷ್ಟ ಆಗಿದೆ. ಹೇಳೋದು ಯಾರು? ಮಹಾಪಾಪಿಷ್ಟ ಜರಾಸಂಧ ಹೇಳೋದು. ಈ ಉಗ್ರಸೇನ ಒಳ್ಳೆಯವ. ಸೊ ಒಳ್ಳೆಯವನಿಗೆ ಪಾಪಿಷ್ಟ ಹೇಳೋದು ಅಂತೇಳಿದರೆ ನೀನು ಮಹಾಪಾಪಿಷ್ಟ ಅಂತೇಳಿದರೆ ನೋಡಿ, ಇದರಲ್ಲಿ ನಮಗೆ ಈಗ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಹಾಗೆಯೇ ನಮಗೆಲ್ಲ ಕೇಳಲಿಕ್ಕೆ ಸಿಗ್ತದೆ. ಪಾಪಿಷ್ಟನಾದವರು ಒಳ್ಳೆಯವರಿಗೆ ನೀನು ಪಾಪಿಷ್ಟ ಅಂತ ಹೇಳುವಂಥದ್ದು. ಸೊ ಹೇಳ್ತಾನೆ ರಾಜ್ಯಕಾಮ ಅಂತೇಳಿದರೆ ನೀನು ರಾಜ್ಯದ ಅಭಿಲಾಷಿ, ಅಂದರೆ ದೇಶದ ಅಭಿಲಾಷಿ, ಕುರ್ಚಿಯ ಅಭಿಲಾಷಿ ನೀನು, ಧರ್ಮ ಬೇಡ ನಿನಗೆ ಅಂತ ಯಾರಿಗೆ ಹೇಳುದವ? ಉಗ್ರಸೇನನಿಗೆ. ನಿರ್ಲಜ್ಜ, ಲಜ್ಜೆ ಕೆಟ್ಟವ. ಯಾಕೆ?
ಪುತ್ರವಧ ಕಾರಣ, ನಿನ್ನಿಂದಾಗಿಯೇ ಸತ್ತದ್ದು ಕಂಸ. ನಿನ್ನ ಮಗ ಪುತ್ರ ವಧ ಕಾರಣ. ಆ ಪುತ್ರ ಕಂಸನ ವಧೆಗೆ ಕಾರಣ ಯಾರು? ನೀನೇ. ಶತ್ರುಪಕ್ಷ, ಶತ್ರುಪಕ್ಷದಲ್ಲಿರುವವನು ನೀನು ಭಗವಂತನನ್ನೇ ಧ್ಯಾನ ಮಾಡುವವನು. ಭಗವಂತ ಯಾರು? ನಂದು, ಕಂಸನದ್ದು, ನಮ್ಮ ಇಲ್ಲಿಯನ್ನು ನನ್ನ ಒಟ್ಟಿಗಿರೋರ್ದೆಲ್ಲ ಶತ್ರು ಭಗವಂತ. ಆ ಭಗವಂತನ ನೀನು ಭಕ್ತ ಅಂದರೆ ನೀನು ಶತ್ರುಪಕ್ಷದಲ್ಲಿರುವವ. ತ್ವಂ ಜೀರ್ಣ ಬಸ್ತ ಸದೃಶು, ಅರೇ ನೀನು ತ್ವಂ ಜೀರ್ಣ ಅಂದರೆ ಮುದುಕ, ಜೀರ್ಣ ಎಲ್ಲ ಜೀರ್ಣ ಆಗಿ ಹೋಗಿದೆ ನಿಂದು ಶರೀರ ಅಂತೇಳಿದ್ರೆ ನಿನಗೆ ಹೇಳಲಿಕ್ಕೆ ಕೂಡುವುದಿಲ್ಲ. ಜೀರ್ಣ. ಬಸ್ತ ಅಂದರೆ ಆಡು ನೀನೊಂದು ಮೇಕೆ ಅಂದರೆ ಎಂತಹ ಮೇಕೆ? ಯುವಕ ಮೇಕೆ ಅಲ್ಲ, ಮುದಿ ಆಡು ನೀನು. ಸದೃಶೋ ಅದರ ಹಾಗೆ, ಮುದಿ ಆಡಿನ ಹಾಗೆ. ಯಾವ ಉಪಯೋಗ? ನಾನಾದರೆ ಆನೆ, ನೀನೊಂದು ಆಡು. ಅದು ಎಂಥ ಆಡು? ಮುದಿ ಆಡು ನೀನು. ಜೀರ್ಣ ಬಸ್ತ ಸದೃಶೋ, ಸದೃಶ ಅಂದರೆ ಅದರ ಹಾಗೆ ಇರುವವನು. ನ ಮಯೇಹ ವದ್ಯ, ನಿನ್ನೊಟ್ಟಿಗೆ ಯುದ್ಧ ಮಾಡೋದಿಲ್ಲ. ಮುದಿಯ ಹೋಗೋಣ, ಆ ಕಡೆ ಹೋಗು. ನ ಮಯ ಇಹ ವದ್ಯ, ನನ್ನಿಂದ ಇಲ್ಲಿ ಮಯ ಇಹ ಇಲ್ಲಿ ನ ವದ್ಯ, ನಿನ್ನನ್ನು ಕೊಲ್ಲಲಿಕ್ಕೆ ನಾನು ಯುದ್ಧ ಮಾಡೋದಲ್ಲ. ಆ ಕಡೆ ತೊಲಗು, ಆ ಕಡೆ ಹೋಗು ಅಂತ. ನ ಮಯ ಇಹ ವದ್ಯ, ನಿನ್ನನ್ನು ಕೊಲ್ಲಲಿಕ್ಕೆ ನಾನು ಯುದ್ಧ ಮಾಡೋದಾ? ನಿನ್ನನ್ನು ಹೇಳಿದರೆ ನಿನ್ನ ಒಟ್ಟಿಗೆ ನಾನು ಅಂಥ ದುರ್ಬಲ ಮುದುಕ ನೀನು, ಜೀರ್ಣ ಹೋತ ನೀನು. ಜೀರ್ಣ ಬಸ್ತ ಅಂದರೆ ಮುದುಕ ಹೋತ ನೀನು, ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡ್ತೇನೆ. ಸಿಂಹೋ ಹಿ ಸಿಂಹಂ ಅಭಿಯಾತಿ, ನಾನು ಸಿಂಹ. ಯಾರ ಒಟ್ಟಿಗೆ ಯುದ್ಧ ಮಾಡ್ತೇನೆ? ಇನ್ನೊಂದು ಸಿಂಹದೊಟ್ಟಿಗೆ ಯುದ್ಧ ಮಾಡ್ತೇನೆ ವಿನಃ. ಅಂದರೆ ಮೊದಲು ಹೇಗೆ ಹೇಳಿದ್ದವ ಅಂತೇಳಿದರೆ, ಕಂಸನನ್ನು ವಧೆ ಮಾಡುವ ಮೊದಲು ನೀನು ಒಂದು ಗೊಲ್ಲ ಹುಡುಗ ಅಂತ ಎಣಿಸ್ಕೊಂಡದ್ದು ನಾನು. ಆದರೆ ಕಂಸನ ವಧೆ ಮಾಡಿದ ಮೇಲೆ ನೀನು ಮಹಾಬಲಿಷ್ಠ ಈಗ ಅಂತ ಅರ್ಥ ಆಗಿಬಿಟ್ಟಿದೆ ಅಂತೇಳಿದರೆ, ಈಗಿನ ಪರಿಸ್ಥಿತಿಯಲ್ಲಿ ಅಂದರೆ ಈಗ ಅರ್ಥ ಆದ ಮೇಲೆ ನಿನಗೇ ಮಗಳಂದಿರನ್ನು ಕೊಟ್ಟು ಮದುವೆ ಮಾಡೋದಿತ್ತು, ಆಗ ಗೊತ್ತಿರಲಿಲ್ಲ ಅಂತೆಲ್ಲ ತಮಾಷೆ ಎಲ್ಲ ಮಾಡಿದ್ದ. ಅದಕ್ಕೆ ಈಗ ಹೇಳ್ತಾನೆ, ಅದು ಕೃಷ್ಣ ಅಂದರೆ ಸಿಂಹ ಅಂತ ಈಗ ಖಂಡಿತ ಗೊತ್ತಾಗಿದ್ದಲ್ಲ. ಅದಕ್ಕೆ ಸಿಂಹೋ ಹಿ ಸಿಂಹಂ, ಈ ಸಿಂಹ ನಿನ್ನೊಟ್ಟಿಗೆ ಇಲಿ ನೀನು, ಮುದಿ ಆಡು ನೀನು, ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡ್ತೇನಾ? ಇಲ್ಲ, ತೊಲಗು. ಈ ಸಿಂಹವು ಸಿಂಹದೊಟ್ಟಿಗೆ, ಸಿಂಹೋ ಹಿ ಸಿಂಹಂ, ಸಿಂಹವು ಸಿಂಹದ ಒಟ್ಟಿಗೆ ಯುದ್ಧ ಮಾಡುವುದು. ಸಿಂಹೋ ಹಿ ಸಿಂಹಂ ಅಭಿಯಾತಿ, ನಿನ್ನ ಒಟ್ಟಿಗೆ ನಿನ್ನ ಎದುರು ಯುದ್ಧ ಮಾಡೋದಿಲ್ಲ. ಅಭಿಯಾತಿ ಅಂತ ಹೇಳಿದ್ರೆ ಎದುರಿಸಲಿಕ್ಕೆ ಹೋಗುವುದು. ಸಿಂಹ ಯಾರನ್ನು ಎದುರಿಸಲಿಕ್ಕೆ ಹೋಗ್ತದೆ? ಆಡನ್ನು, ಅದು ಮುದಿ ಆಡನ್ನು ಎದುರಿಸಲಿಕ್ಕೆ ಹೋಗ್ತದಾ? ಇಲ್ಲ. ಅಂತೇಳಿದರೆ ನಿನ್ನೊಟ್ಟಿಗೆ ಯುದ್ಧ ಮಾಡೋದು ನನ್ನ ಯಾವುದಕ್ಕೆ? ನನ್ನ ಸ್ಟ್ಯಾಟಸ್ಸಿಗೆ, ನನ್ನ ಆ ಬಲಕ್ಕೆ, ನನ್ನ ಆ ದೊಡ್ಡತನಕ್ಕೆ, ನನ್ನ ಪರಾಕ್ರಮಕ್ಕೆ. ಅದು ಏನಂತೇಳಿದರೆ ಅದು ಒಂಥರ ಎಲ್ಲರೂ ತಮಾಷೆ ಮಾಡ್ತಾರೆ, ಆ ಉಗ್ರಸೇನ ಮುದಿಯನೊಟ್ಟಿಗೆ ಯುದ್ಧ ಮಾಡಿದ್ದು ಜರಾಸಂಧ ಅಂತ. ನಾನು ನಿನ್ನೊಟ್ಟಿಗೆ ಯುದ್ಧ ಮಾಡೋದಿಲ್ಲ, ತೊಲಗಾಚೆ ಅಂತ ಹೇಳ್ತಾನೆ. ಸಿಂಹೋಹಿ ಸಿಂಹಂ ಅಭಿಯಾತಿ, ಯಾತಿ ಅಂದರೆ ಹೋಗುವುದು, ಅಭಿಯಾತಿ ಅಂದರೆ ಎದುರು ಹೋಗುವುದು. ನಾನು ನಿನ್ನ ಎದುರಿಗೆ ನಾನು ಯುದ್ಧ ಮಾಡೋದಿಲ್ಲ. ನ ಮಯ ಇಹ ವದ್ಯ ಅಂತೇಳಿದರೆ, ಸಿಂಹವು ಸಿಂಹದೊಟ್ಟಿಗೆ ಮಾತ್ರ ಮೇಲೇರಿ ಹೋಗ್ತದೆ, ಯುದ್ಧ ಮಾಡ್ತದೆ. ನವೈಸೃಗಾಲಂ, ಅರೆ ನರಿ ಒಟ್ಟಿಗೆ ಯುದ್ಧ ಮಾಡ್ತದ ಸಿಂಹ? ಆ ಮುದಿ ಇಲಿ ಒಟ್ಟಿಗೆ ಯುದ್ಧ ಮಾಡ್ತದ? ಮುದಿ ಆಡು ಹೋತ ಈ ಮೇಕೆ, ಆ ಮುದಿ ಮೇಕೆ ಒಟ್ಟಿಗೆ ಯುದ್ಧ ಮಾಡ್ತದ ಸಿಂಹ? ಮಾಡೋದಿಲ್ಲ. ಆದ್ದರಿಂದ ನವೈಸೃಗಾಲಂ, ಶೃಗಾಲ ಅಂದರೆ ನರಿ ಒಟ್ಟಿಗೆ ಯುದ್ಧ ಮಾಡ್ತದ ಸಿಂಹ? ಇಲ್ಲವೇ ಇಲ್ಲ. ಆದ್ದರಿಂದ ತೊಲಗಾಚೆ ಅಂತ ಹೇಳ್ತಾನೆ. ಯಾರಿಗೆ? ನಮ್ಮ ಉಗ್ರಸೇನನಿಗೆ. ಯಾರು? ಜರಾಸಂಧ. ಜರಾಸಂಧ ಹೇಳ್ತಾನೆ, ಎಲೈ ಪಾಪಿಯೇ, ಪಾಪ ರಾಜ್ಯ ಕಾಮುಕನೇ, ರಾಜ್ಯ ಕಾಮ, ಲಜ್ಜೆ ಇಲ್ಲದವನೇ, ನಿರ್ಲಜ್ಜ, ಪುತ್ರನ ಸಾವಿಗೆ ಕಾರಣನಾದವನೇ, ಪುತ್ರವಧ ಕಾರಣ, ಶತ್ರುಪಕ್ಷ ವಹಿಸಿದವನೇ, ಶತ್ರುಪಕ್ಷ, ನನ್ನ ಎದುರಿನಿಂದ ತೊಲಗು. ಮಮ ಪುರತೋ ಅಪಯಾಹಿ, ಹೋಗು ಆ ಕಡೆ. ಮುದಿ ಹೋತದಂತಿರುವ ನಿನ್ನನ್ನು ಜೀರ್ಣ ಬಸ್ತ ಸದೃಶೋ ತ್ವಂ ನಾನು ಕೊಲ್ಲಲಾರೆ. ನ ಮಯ ಇಹ ವದ್ಯ, ನ ಮಯ ನನ್ನಿಂದ ಇಲ್ಲ, ಇಹ ವದ್ಯ ಮಯ ನನ್ನಿಂದ, ಇಹ ನಾವದ್ಯ ಇಲ್ಲಿ ನಿನ್ನನ್ನು ಕೊಲ್ಲಲಿಕ್ಕೆ ನಾನು ಬಂದದ್ದ ಯುದ್ಧ ಮಾಡಲಿಕ್ಕೆ. ಸಿಂಹೋ ಹಿ ಸಿಂಹಂ,
ಸಿಂಹವು ಎದುರಿಸುವುದು ಅಭಿಯಾತಿ ಸಿಂಹಿ ಸಿಂಹವನ್ನೇ ಹೊರತು ನಮೈಸೃಗಾಲಂ ನರಿಯನ್ನು ಅಲ್ಲವಷ್ಟೇ ಅಂತ ಹೇಳ್ತಾನೆ. ಸೊ ನಿಜಕ್ಕೂ ರಾಜ್ಯ ಕಾಮನಾಗಿ ನಿರ್ಲಜ್ಜೆಯಿಂದ ದ್ರೋಹವನ್ನು ಎಸಗಿ ಶತ್ರುಪಕ್ಷ ವಹಿಸಿದವನು ಯಾರು? ಈ ಜರಾಸಂಧನ ಅಳಿಯ ಕಂಸ. ಅವನಿಗೆ ಇದೆಲ್ಲ ರಾಜ್ಯ ಕಾಮ ಅವನು ತಂದೆಯನ್ನು ಜೈಲಿಗೆ ಹಾಕಿ ತಾನೇ ರಾಜ ಅಂತ ಘೋಷಿಸಿಕೊಂಡ. ಅವನಿಗೆ ಲಜ್ಜೆ ಇದೆಯಾ? ನಿರ್ಲಜ್ಜ. ಅವನು ಪಿತೃದ್ರೋಹ ಮಾಡಿದ್ದಲ್ವ ಅವನು? ಹೌದು. ಶತ್ರುಪಕ್ಷ ವಹಿಸಿದ್ದಲ್ವ ಅವನು ಅಂತೇಳಿದರೆ ಯಾರು? ಜರಾಸಂಧ ಮಿತ್ರ. ಆಮೇಲೆ ಶ್ರೀಕೃಷ್ಣ ಅಂದರೆ ಕೃಷ್ಣನಿಗೆ ಜರಾಸಂಧ ಏನು? ಶತ್ರು, ಅವನು ಪಾಪಿಷ್ಟ ಅಂತೇಳಿದರೆ ಕಂಸ ಅಂತೇಳಿದರೆ ಕಂಸ ಯಾರ ತನ್ನ ಅಳಿಯ ಅಂತೇಳಿದರೆ ಯಾರು? ದೇವಕಿ ತಂಗಿಯ ಮಗ ಕೃಷ್ಣ. ಸೊ ಅಳಿಯನ ಒಟ್ಟಿಗೆ ಇರುವ ಬದಲಿಗೆ ಅವನು ಶತ್ರುಪಕ್ಷ ವಹಿಸಿದವನು ಯಾರು? ಕಂಸ. ಸೊ ಕಂಸನಿಗೆ ಹೇಳುವ ಮಾತುಗಳನ್ನೆಲ್ಲ ಒಳ್ಳೆಯವನಾದ ಉಗ್ರಸೇನನಿಗೆ ಹೇಳಿದ. ಉಗ್ರಸೇನನು ಕೃಷ್ಣನ ದಯೆಯಿಂದ ಕಂಸಬಂಧನದಿಂದ ಪಾರಾಗಿ ಉಗ್ರಸೇನ ಇಷ್ಟು ತನಕ ಬದುಕಿಕೊಂಡಿದ್ದಾನೆ ಅಂತೇಳಿದರೆ ಅದು ಭಗವಂತ ಶ್ರೀಕೃಷ್ಣನ ದಯೆಯಿಂದ. ಅವನು ಕಂಸನ ಏನಂತೇಳಿದರೆ ವಧೆಯಿಂದ ಪಾರಾಗಿ ಉನ್ನತಿಯನ್ನು ಪಡೆದಿದ್ದಾನೆ. ಜೈಲಿನಲ್ಲಿದ್ದರೂ ಕೂಡ ಅವನು ಕೃಷ್ಣ ಧ್ಯಾನವನ್ನೇ ಮಾಡಿದ ಕಾರಣ ಅವನನ್ನು ಮುಟ್ಲಿಕ್ಕೆ ಕಂಸನಿಗೆ ಆಗಲಿಲ್ಲ. ಸೊ ಪಾಪಿಯಾದ ಜರಾಸಂಧ ವಿನಾಕಾರಣ ಅವನನ್ನು ದೂಷಿಸುವ ಮೂಲಕ ಎಲ್ಲ ಭಾಗವತರ ದ್ರೋಹಕ್ಕೂ ಗುರಿಯಾಗ್ತಾ ಇದ್ದಾನೆ ಅಂತೇಳಿದರೆ ಮಹಾಭಗವಂತನ ದ್ವೇಷಕ್ಕೆ ಗುರಿಯಾಗ್ತಾನೆ. ಭಗವಂತನ ದ್ವೇಷ ಮಾಡಿದವರಿಗೆ ಎಲ್ಲಿ ಹೋಗ್ತಾರೆ ಅವರು? ಅಂಧತಮಸ್ಸಿಗೆ ಹೋಗ್ತಾರೆ. ಅಂದರೆ ಎಲ್ಲಿ ಸುಖ ಅನ್ನುವಂಥದ್ದು ಲೇಷ ಮಾತ್ರವೂ ಇಲ್ವೋ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ಪ್ರಹ್ಲಾದನನ್ನು ದೂಷಿಸಿ ಹಿರಣ್ಯಕಶಿಪು ಸತ್ತೋದ. ಹೀಗೆ ಉಗ್ರಸೇನನ್ನು ದೂಷಿಸುವ ಮೂಲಕ ಜರಾಸಂಧನು ಕೂಡ ಪತನದಂಚಿಗೆ ಸಾಗಿ ಸತ್ತು ಹೋದ ಮೇಲೆ ಎಲ್ಲಿಗೆ ಹೋಗ್ತಾನೆ? ಅಂಧತಮಸ್ಸಿಗೆ ಹೋಗಲಿಕ್ಕೆ ಸಜ್ಜಾಗ್ತಾ ಇದ್ದಾನೆ ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ, ಕಥಾನಕವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.